ಉತ್ತಮ ಆರೋಗ್ಯಕ್ಕೆ ನಿತ್ಯ ಬೆಳಗ್ಗೆ ರಾತ್ರಿ ಬ್ರಷ್ ಮಾಡುವುದು ಅವಶ್ಯ ಮಾತ್ರ ಅಲ್ಲ, ಅನಿವಾರ್ಯ. ಭಾಲ್ಕಿಯಲ್ಲಿ SB ದಂತ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದನಗೌಡ ಬಾಲಕರಿಂದ ಹಿಡಿದು ವೃದ್ಧರವರೆಗಿನ ಪ್ರತಿಯೊಬ್ಬರೂ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ರಾತ್ರಿ ಬ್ರಷ್ ಮಾಡುವುದು ಅವಶ್ಯ ಮಾತ್ರ ಅಲ್ಲ, ಅನಿವಾರ್ಯವೂ ಹೌದು ಎಂದು ಬೀದರ್ನ SB ದಂತ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದನಗೌಡ ಅವರು ಸಲಹೆ ನೀಡಿದರು. ರೋಟರಿ ಕ್ಲಬ್, SB ದಂತ ಮಹಾವಿದ್ಯಾಲಯ ಬೀದರ್ ಅವರ ಸಂಯುಕ್ತ ಆಶ್ರಯದಲ್ಲಿ ಭಾಲ್ಕಿಯ ಸದ್ಗುರು ವಿದ್ಯಾಲಯದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, 90% ಜನ ಕೇವಲ ಒಂದೇ ಬಾರಿ ಬ್ರಷ್ ಮಾಡುವ ಏಕೈಕ ಕಾರಣಕ್ಕಾಗಿ ಹಲವು ಕಾಯಿಲೆಗಳಿಂದ ಬಳಲುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ 2 ಬಾರಿ ಬ್ರಷ್ ಮಾಡುವುದನ್ನು ಗಂಭೀರ ಪರಿಗಣಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಅಮಿತ್ ಅಷ್ಟೋರೆ, ಹಿರಿಯ ಪತ್ರಕರ್ತ ಸೋಮನಾಥ್ ಮುದ್ದಾ, ರೋಟರಿ ಪೋರ್ಟ್ ಅಧ್ಯಕ್ಷ ಅಶ್ವಿನ್ ಭೋಸ್ಲೆ, ಡಾಕ್ಟರ್ ಶಾಹಿದ್, ಸದ್ಗುರು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಅಕ್ಷಯ್ ಮುದ್ದಾ, ಆಡಳಿತಾಧಿಕಾರಿ ವೀರಣ್ಣ ಪರ್ಸಣ್ಣೆ, ಅಕ್ಷಯ್ ಬಾಲ್ಕೆ, ವಿಶಾಲ್ ಬೋಗಾಂವ್, ರೌಫ್ ಕೆಂಬಾವಿ, ಆಯೇಶ್ ಶೇಖ್, ಅಡಿವಾ ಹಿದಾಯತ್, ವೀರೇಶ್ ಪಾಟೀಲ್, ಛನಾ ಅಮ್ರಿನ್, ಅಮಿನಾ ಮುಬೀನ್, ಪೂರ್ಣಿಮಾ, ಮಿಥಾಲಿ, ಶಾಲೆಯ ಮುಖ್ಯ ಶಿಕ್ಷಕಿ ಕನ್ಯಾಕುಮಾರಿ ಇದ್ದರು. ಸುಷ್ಮಿತಾ ಸ್ವಾಗತಿಸಿದರು. ಪ್ರಿಯದರ್ಶಿನಿ ನಿರೂಪಿಸಿದರು. ರಾಜ್ಕುಮಾರ್ ಮೇತ್ರೆ ವಂದಿಸಿದರು. ಊಟ ಎಲ್ಲ ಆಯ್ತು, ತಿನ್ನೋದೆಲ್ಲ ಆಯ್ತು, ಇನ್ನೇನು ಮಲ್ಗಕ್ಕೆ ಹೋಗ್ತಿದ್ದೀರ ಅಂದಾಗೆ ಬ್ರಷ್ ಮಾಡಿ ಮಲಗಬೇಕು. ಇವತ್ತಿಂದ ಬ್ರಷ್ ಮಾಡಿ ಮಲಗ್ತೀರಾ? ಎಲ್ಲರೂ ರಾತ್ರಿ ಕಂಪಲ್ಸರಿ ಬ್ರಷ್ ಮಾಡ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು. ಮೇಡಮ್ ಜರ ಸೈಡ್ ಬಿಡ್ರಿ. ಸ್ವಲ್ಪ ಹೆವಿ ಆಗಿತ್ತು, ಅದು ಚಾರ್ಜಸ್ ಕಮ್ಮಿ ಇದೆ, ಲೆಂತ್ ಹೆಚ್ಚಿಗೆ ಮಾಡಿಬಿಟ್ಟಾರೆ, ಅದು ಮಿಸ್ಟೇಕ್ ಆಗಿರುತ್ತೆ. ಅರ್ಜೆಂಟ್ ಅದು ಗಾಡಿ ಏನಾಯ್ತು, ಅದೊಂದು 100 years ಹತ್ರ ಬಂದ್ಬಿಡ್ತದೆ. ಅರ್ಜೆಂಟ್ ಮಾಡ್ಬಿಟ್ರು, ಮತ್ತು ಅವ ಹೆಂಗೆ ಮಾಡಿ ಕೊಟ್ಬಿಟ್ಟ. ಅವನ ಅವಸರ ಮಾಡ್ಬಿಡ್ರಿ.